KR ಪುರಂ ವೈಟ್ ಫೀಲ್ಡ್ ಹೂಡಿ ಈ ಸರೌಂಡಿಂಗ್ ನೀವೇನಾದ್ರೂ ಒಂದು ಒಳ್ಳೆ ಕನಸಿನ ಮನೆ ತಗೋಬೇಕಂದ್ರೆ ಈ ಲೇಔಟ್ ಅಲ್ಲಿ ನಿಮ್ಗೆ ಮನೆಗಳು ಸಿಗ್ತಾ ಇದೆ. ಸೊ ಹೇಗೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರುತ್ತೆ, ನಾವು ಕೂಡ ಅಪ್ಡೇಟ್ ಆಗ್ತಾ ಇರ್ತೀವಿ, ಅದ್ರ ಜೊತೆಗೆ ನಮ್ಮ ಮನೆ ಕೂಡ ಅಪ್ಡೇಟ್ ಆಗ್ತಾ ಇರ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಔಟ್ಡೇಟೆಡ್ ಆಗ್ಬಿಡ್ತೀವಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ಇವತ್ತು ನಾವು ಇರೋದು KR ಪುರಂ ಅಲ್ಲಿ BCD ಲೇಔಟ್. ಈ ಲೇಔಟ್ ಏನಿದೆಯಲ್ಲ ಟೋಟಲ್ ಆಗಿ 3 ಎಕರೆ 14 ಗುಂಟೆಯಲ್ಲಿ ರೆಡಿ ಆಗಿರುವಂತ ಲೇಔಟ್ ಆಗಿರುತ್ತೆ. ಸೊ ಲೇಔಟ್ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಫೇಸ್ 1 ಸೋಲ್ಡ್ ಔಟ್ ಆಗಿರೋದು. ಸೊ ಇಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 70ಕ್ಕಿಂತ ಹೆಚ್ಚು ಮನೆಗಳು ಬಂದಿರೋಂಥ ಲೇಔಟ್ ಆಗಿರುತ್ತೆ. ಸೊ ಈ ಲೇಔಟ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಬಜೆಟ್ ಅಲ್ಲೂ ಕೂಡ ಪ್ರಾಪರ್ಟೀಸ್ಗಳು ಸಿಗ್ತಾ ಇರೋದು. ಎಂಟ್ರೆನ್ಸ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೀರಾ, ಗ್ರ್ಯಾಂಡ್ ಆಗಿ ಆರ್ಚ್ ಆಗಿರುವಂಥದ್ದು. ಸೊ ಎಲ್ಲ ಮನೆಗಳೆಲ್ಲ ನೋಡ್ತಾ ಇದ್ದೀರಾ ನೀವು, ಆಲ್ಮೋಸ್ಟ್ ಡೆವಲಪ್ ಆಗಿರುವಂಥ ಲೇಔಟ್ ಅಲ್ಲಿ ನಿಮಗೆ ಮನೆ ಸಿಗ್ತಾ ಇರೋದಂತಾನೆ ಹೇಳ್ಬೋದು. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ KR ಪುರಂ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ವೈಟ್ ಫೀಲ್ಡ್ಗೆ ತುಂಬಾ ಹತ್ರ ಆಗಿರುವಂತ ಒಂದು ಪ್ಲೇಸ್. ಸೊ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡೋರಿಗೆ ಒಂದು ಒಳ್ಳೆ ಅವಕಾಶ. ಯಾರೆಲ್ಲ ಒಂದು ಒಳ್ಳೆ ಮನೆ ಮಾಡ್ಕೊಳ್ಬೇಕಂತ ಕಾಯ್ತಾ ಇದ್ರೆ ಇದು ನಿಮ್ಗೆ ಪರ್ಫೆಕ್ಟ್ ಆಗಿರುವಂತ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ಯಶವಂತ್ ಅವರು. ಅವರೊಂದಿಗೆ ಮಾತಾಡೋಣ. ಈ ಲೇಔಟ್ ಅಲ್ಲಿ ಸೈಟ್ಸ್ ಗಳು ಇದಾವ, ಅವ್ರು ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ ಎಲ್ಲದನ್ನು ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ ಜೊತೆ ಇರೋದು ಇವಾಗ ಯಶವಂತ್ ಅವರು. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಯಶವಂತ್ ಸರಿಗೆ ನಮ್ಮ ವಿಡಿಯೋಸ್ ಅಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ, ಯಾಕಂದ್ರೆ KR ಪುರಂ ಸರೌಂಡಿಂಗ್ ಅಲ್ಲಿ ತುಂಬಾ ಮನೆಗಳು ಇವರು ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಸರ್ ಇವಾಗ ಏನಂದ್ರೆ ಹೊಸ ವೀಕ್ಷಕರು ಬರ್ತಾ ಇರ್ತಾರೆ ನಮ್ಮ ಚಾನಲ್ಗೆ. ನಿಮ್ ಕಂಪ್ನಿ ಬಗ್ಗೆ ಅವ್ರಿಗೆ ಸ್ವಲ್ಪ ಐಡಿಯಾ ಇರಲ್ಲ. ಇವಾಗ ಒಂದ್ಸತಿ ಐಡಿಯಾ ಕೊಡಿ ಸರ್. ಸೊ ಆಲ್ಮೋಸ್ಟ್ ನೀವು ನೋಡಿರೋ ಹಾಗೆ ಒಂದು 2 years ಒಳಗಡೆ ಆಲ್ಮೋಸ್ಟ್ ಮಿನಿ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಸೊ ಸಮೃದ್ಧಿ ಪ್ರಾಪರ್ಟೀಸ್ ಅಂತೇಳಿ ನೀವು ಆಲ್ರೆಡಿ ನೋಡಿರ್ತೀರಾ ವಿಡಿಯೋಸ್ ಎಲ್ಲ. ಕಿತಗ್ನೂರಲ್ಲಿ, ಆಮೇಲೆ ದೊಡ್ಡಬನ್ನಹಳ್ಳಿ ನಿಯರ್ ಟು ವೈಟ್ ಫೀಲ್ಡ್ ರೋಡ್ ಕನೆಕ್ಟಿವಿಟಿ ಯೂನಿಗ್ರೋ ಅಂತ ಮಾಡಿದ್ವಿ. ಸೊ ಇದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇವಾಗ BCD ಸುಬ್ರಹ್ಮಣ್ಯ ಲೇಔಟ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1.5 year ಆಯ್ತು. ಓಕೆ. ಇದು ಬಂದ್ಬಿಟ್ಟು ಟೋಟಲ್ 3 acre 14 ಗುಂಟಾಸ್. ಸೊ 125 ಯೂನಿಟ್ಸ್ ಇರೋದು ಫೇಸ್ 2 ಅಂತೇಳಿ. ಸೊ ಫೇಸ್ 1 ಆಲ್ಮೋಸ್ಟ್ 1 year ಆಯ್ತು ಕಂಪ್ಲೀಟ್ ಮಾಡಿರೋದು. ಅಂದ್ರೆ ಫೇಸ್ 1 ಅಲ್ಲಿ ಕಂಪ್ಲೀಟ್ ಆಗಿ ಮನೆ ಎಲ್ಲ ಕಟ್ಕೊಟ್ಟು ಬಿಟ್ಟು ರೆಡಿ ಟು ಮೂವ್ ಇನ್ ಎಲ್ಲ ಕೊಟ್ಟಿದ್ದೀವಿ. ಸೊ ಪ್ಲಾಟ್ಸ್ ಕೊಟ್ಟಿದ್ದೀವಿ. ಸೇಮ್ ಅದೇ ಕಾನ್ಸೆಪ್ಟ್ಸ್ ಅಲ್ಲೇ ಫೇಸ್ 2 ಮಾಡಿದ್ದೀವಿ. ಸೊ ಇದು ಅಷ್ಟೇ 3 acre 14 ಗುಂಟಾಸ್ ಇರೋದು. ಸೊ ಇದರಲ್ಲಿ 70% ಆಲ್ರೆಡಿ ಎಲ್ಲ ರಿಜಿಸ್ಟ್ರೇಷನ್ಸ್ ಕೂಡ ಆಗಿದೆ. ಸೊ ಕಸ್ಟಮೈಸ್ಡ್ ಆಪ್ಷನ್ಸ್ ಮಾಡ್ಕೊಟ್ಟಿದ್ದೀವಿ, ಪ್ಲಾಟ್ಸ್ ಕೊಟ್ಟಿದ್ದೀವಿ. ಸೊ ಇವಾಗ ಇರೋದೇ ಲಿಮಿಟೆಡ್ ಸೈಟ್ಸ್ ಅಂಡ್ ರೆಡಿ ಟು ಮೂವ್ ಇನ್ ಹೌಸಸ್ ಇದೆ. ಓಕೆ. ಸೊ ಅದು ಕೂಡ ನಿಮ್ಮ ಕ್ಲೈಂಟ್ಸ್ ಗೆ ಎಲ್ಲಾನು ತೋರ್ಸೋಣ ನಾವು. ಹೌದು. ಸೊ ನಾವು ವೀಕ್ಷಕರೇ, ನಾವು ಆಲ್ಮೋಸ್ಟ್ ಸಮೃದ್ಧಿ ಪ್ರಾಪರ್ಟೀಸ್ ಅಂತ ಬಂದ್ರೆ ಒಂದು 2 years ಇಂದ ವಿಡಿಯೋಸ್ ಮಾಡ್ತಾನೆ ಇದ್ದೀವಿ. ಸೊ ಕಿತಗ್ನೂರ್ ಆಗಿರ್ಬೋದು, ಆಮೇಲೆ ವೈಟ್ ಫೀಲ್ಡ್ ಸರೌಂಡಿಂಗ್ ಯೂನಿಗ್ರೋ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಮಾಡಿದೀವಿ. ಸೊ ಬ್ಯೂಟಿಫುಲ್ ಆಗಿ ಮನೆ ಎಲ್ಲ ಕಟ್ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಇವಾಗ ಇದೇನು ನೋಡ್ತಾ ಇದ್ದೀರಲ್ಲ, ಇದು BCD ಲೇಔಟ್ ಅಂತ. ಸೊ 3 acres 14 ಗುಂಟಾದಲ್ಲಿ ಬರ್ತಾ ಇರುವಂತ ಲೇಔಟ್. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಲೇಔಟ್ ಯಾವ ರೀತಿ ಇದೆ ಅಂತ. ಸೊ ಕನೆಕ್ಟಿವಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಾನು ಇವಾಗ ಬರುವಾಗೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ವಿತಿನ್ 1 kilometer ಅಲ್ಲೇ ನಿಮ್ಗೆ ಮಾರ್ಕೆಟ್ ಎಲ್ಲ ಸಿಗುವಂಥದ್ದು. ಸರ್ ಹತ್ರ ನಮ್ಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಕಾಲೇಜಸ್ ಬಗ್ಗೆ ಇಲ್ಲಿ ಹತ್ರ ಬಂದ್ಬಿಟ್ಟು ನಾರಾಯಣ ಸ್ಕೂಲ್ ಇದೆ. ಅದ್ ಬಿಟ್ರೆ ಬಾಳ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಹಾಗೆ ಒಂದು 1/2 kilometer ಅಲ್ಲಿ ಬಿರ್ಲಾ ಓಪನ್ ಸ್ಕೂಲ್ ಕೂಡ ಇದೆ. ಓಕೆ. ಅದು ಕೂಡ ಇಂಟರ್ನ್ಯಾಷನಲ್. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ನಿಯರ್ ಬೈ ವಿತಿನ್ 1 kilometer ರೇಡಿಯೇಷನ್. 1 kilometer ರೇಡಿಯಸ್. ಓಕೆ. ಸೊ ಸೂಪರ್ ಮಾರ್ಕೆಟ್ಗೆಲ್ಲ ಏನು ಕಷ್ಟನೇ ಇಲ್ಲ, ಯಾಕಂದ್ರೆ ಇಲ್ಲೇ ನಾವು ನಿಯರ್ ಬೈ. ಹೌದು. ಆನಂದಪುರ ಸರ್ಕಲ್ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಇಟ್ಸ್ ಎವ್ರಿಥಿಂಗ್ ವೆಲ್ ಡೆವಲಪ್ಡ್ ಏರಿಯಾ. ವೆಲ್ ಡೆವಲಪ್ಡ್ ಏರಿಯಾದಲ್ಲೇ ನಿಮ್ಗೆ ಪ್ರಾಪರ್ಟಿ ಕೂಡ ನಾವು ಕೊಡ್ತಾ ಇದ್ದೀವಿ. ಒಂದು ಒಳ್ಳೆ ವೆಲ್ ಡೆವಲಪ್ಮೆಂಟ್ ಏರಿಯಾ ಅಂತಾನೆ ಹೇಳ್ತಾ ಇದ್ದೀರಾ. ಸೊ ಅದೇ ರೀತಿ ಕಾಣಿಸ್ತಾ ಇದೆ, ಯಾಕಂದ್ರೆ ಸರೌಂಡಿಂಗ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಬಂದಾಗ ಲೇಔಟ್ ಕೂಡ ಅಷ್ಟೇ ಒಳ್ಳೆ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಏನೇನ್ ಡೆವಲಪ್ಮೆಂಟ್ ಕೊಡ್ತಾ ಇದ್ದೀರಾ ಒಂದ್ಸತಿ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಮಾಡಿದೀವಿ. 2 ಎಂಟ್ರೆನ್ಸ್ ಗೇಟ್ ಇದೆ. 2 ಎಂಟ್ರೆನ್ಸ್ ಇದೆ. ಓಕೆ. ಸೊ 24/7 ಸೆಕ್ಯೂರಿಟಿ ಕೂಡ ಇರ್ತಾರೆ. ಸೊ CC ರೋಡ್ಸ್, ಸ್ಟ್ರೀಟ್ ಲೈಟ್ಸ್, ಕಾನ್ಕೇವ್ ಮಿರರ್ಸ್, ಸೊ ಅದಾದ್ಮೇಲೆ ರೋಡ್ ರಿಫ್ಲೆಕ್ಟರ್ಸ್, ಸ್ಪೀಡ್ ಬ್ರೇಕರ್ಸ್ ಎಲ್ಲ ಪ್ರತಿಯೊಂದು ಪ್ಲಾನ್ ಮಾಡಿದ್ದೀವಿ. ಸೊ ಈವನ್ ಟ್ರೀ ಪ್ಲಾಂಟೇಶನ್ಸ್ ಎವ್ರಿಥಿಂಗ್ ಮಾಡಿದ್ದೀವಿ. ಸೊ ಈವನ್ ಸಿಟ್ಟಿಂಗ್ ಬೆಂಚಸ್ ಕೂಡ ಪ್ಲಾನ್ ಮಾಡಿದ್ದೀವಿ. ಓಕೆ. ಸೊ ವೀಕ್ಷಕರೇ, ಲೇಔಟ್ ನೋಡ್ತಾ ಇದ್ದೀರಾ, ವೆಲ್ ಡೆವಲಪ್ಮೆಂಟ್ ಆಗಿರುವಂಥ ಲೇಔಟ್ ಅಂತಾನೆ ಹೇಳ್ಬೋದು. ಸೊ ಟೋಟಲ್ ಆಗಿ ನಿಮಗೆ 2 ಎಂಟ್ರೆನ್ಸ್ ಸಿಗ್ತಾ ಇದೆ ಈ ಲೇಔಟ್ಗೆ. ಸೊ ರೋಡ್ ಎಲ್ಲ ನೋಡ್ತಾ ಇದ್ದೀರಾ, CC ರೋಡ್ ಆಗಿರುವಂಥದ್ದು, ಕಂಪ್ಲೀಟ್ ಆಗಿ ರೋಡ್ ಆಗಿರುವಂಥದ್ದು CCದು. ಸೊ ಮನೆಗಳು ಅಷ್ಟೇ ಯಾವ ಥರ ಎಲಿವೇಶನ್ ಎಲ್ಲ ಬಂದಿದೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ಸೊ ಯಶವಂತ್ ಸರ್, ಇದು ತುಂಬ ಅಂದರೆ ಒಂದು ಒಳ್ಳೆ
ಮೀನ್ಸ್ ಏರಿಯಾ ಅಂತಾನೆ ಗೊತ್ತಾಗ್ತಾ ಇದೆ. ಹೌದೌದು. ಸೊ ಏನ್ ಸರ್ ಇಲ್ಲಿ ನೀವು ಯಾವ ತರ ಇವಾಗ ಪ್ಲಾನಿಂಗ್ ಮಾಡಿ ಮನೆಗಳೆಲ್ಲ ಕಟ್ಕೊಡ್ತಾ ಇರೋದು, ಮತ್ತೆ ಏನ್ ಬಜೆಟ್ ಅಲ್ಲಿ ಕೊಡ್ತಾ ಇದ್ದೀರಾ? ಸೊ ಡಿಪೆಂಡ್ಸ್ ಆನ್ ಎಲಿವೇಶನ್, ಇಂಟೀರಿಯರ್, ದ ಪ್ರೈಸ್ ವಿಲ್ ಡಿಫರ್. ಓಕೆ, ಅವ್ರಿಗೆ ಕಸ್ಟಮೈಸ್ ಪ್ಲಾನ್ ಕೂಡ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಕೂಡ ಅದು ಮಾಡ್ಕೊಡ್ತೀರಾ? ಆಪ್ಷನ್ಸ್ ಇದೆ. ಸೊ ಪ್ಲಾಟ್ ವಿತ್ ಕನ್ಸ್ಟ್ರಕ್ಷನ್, ಲೈಕ್ ದೇ ವಾಂಟ್ ಡೂಪ್ಲೆಕ್ಸ್ ಅಥವಾ G+1 ರೆಂಟಲ್ ಇನ್ಕಮ್ ತರ ಯಾವ ತರ ಇದ್ರು ವಿ ಆರ್ ರೆಡಿ ಟು ಮೇಕ್ ಇಟ್. ಓಕೆ, ಅವರಿಗೆ ಯಾವ ತರ ಬೇಕು ನೀವು ಆ ತರ ಕಟ್ಕೊಡಕ್ ರೆಡಿ ಇದ್ದೀರಾ? ಶೂರ್. ಸೊ ವೀಕ್ಷಕರೇ, ನಿಮ್ಗೆ ಬರೀ ಮನೆ ಅಷ್ಟೇ ಕಟ್ಕೊಡ್ತಾ ಇರೋದಲ್ಲ, ಇಲ್ಲಿ ಅವರು ಸರ್ ಹೇಳ್ದಂಗೆ ನಿಮ್ಗೆ ಕಸ್ಟಮೈಸ್ ಆಗಿ ಕೂಡ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅದ್ರ ಜೊತೆಗೆ ನೀವು ಬಂದಾಗ ಸೈಟ್ ಕೂಡ ಇದೆ ಅಂತ ಹೇಳ್ತಾ ಸೈಟ್ಸ್ ಇದ್ದೀರಾ. ಕೂಡ ಇದೆ. ಸೊ ಅದೆಲ್ಲ ನಿಮ್ಗೆ 7,500 per square feet ಇರೋದು. ಓಕೆ, ಸೊ ಅದರಲ್ಲಿ ಕೂಡ ನಿಮ್ಗೆ 800 square feet, 1000 square feet, 30-40 ಮೆಜರ್ಮೆಂಟ್ ಅಲ್ಲಿ ಸೊ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಲಿಮಿಟೆಡ್ ಸೈಟ್ಸ್ ಇರೋದ್ರಿಂದ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿದ್ರೆ ವಿಲ್ ಗಿವ್ ದೆಮ್ ಇನ್ ಅ ಬೆಸ್ಟ್ ಪ್ರೈಸ್. ಓಕೆ, ಪ್ಲಾನ್ಸ್ ಅಲ್ಲಿ ನಿಮ್ಗೆ ಈ ಒಂದು ಲೇಔಟ್ ಅಲ್ಲಿ ಮನೆ ಕಟ್ಕೊಡ್ತಾ ಇರುವಂತ ಇವ್ರದ್ದೊಂದು ಕಂಪ್ನಿ ಕಡೆಯಿಂದ ನಿಮ್ಗೆ ಇವ್ರ ಕಂಪ್ನಿ ಕಡೆಯಿಂದ ಮಾಡ್ಕೊಡ್ತಾ ಇರುವಂತದ್ದಾಗಿದೆ. ಸರ್, ಇವಾಗ ಯಾವ್ದಾದ್ರು ಕಟ್ಟಿರೋದ್ ಮನೆ ಹೇಗೆ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸಬಹುದಾ? ಒಂದು ಡೆಮೋ ಹೌಸ್ ರೆಡಿ ಮಾಡಿದ್ದು ಆಲ್ರೆಡಿ, ಹೇಗೆ ಔಟ್ಪುಟ್ ಬರುತ್ತೆ ಅನ್ನೋದು. ಓಕೆ, ಸೊ ದ ಸೇಮ್ ವೇ ಬೇಕಂದ್ರೆ ಕೂಡ ಮಾಡ್ಕೊಡ್ತೀವಿ, ಇಲ್ಲ ಡಿಫ್ರೆಂಟ್ ಕಸ್ಟಮೈಸ್ ಪ್ಲಾನ್ಸ್ ಬೇಕಂದ್ರೆ ಕೂಡ ಮಾಡ್ಕೊಡ್ತೀವಿ. ಓಕೆ, ಡಿಫ್ರೆಂಟ್ ಆಗು ಮಾಡ್ಕೊಡ್ತೀರಾ? ಆಗ್ಲಿ, ಇಂಟೀರಿಯರ್ ವೈಸ್ ಆಗ್ಲಿ, ಸೊ ಯೂನಿಕ್ ಆಗಿ ಪ್ರೀಮಿಯಂ ಅಲ್ಲಿ ಬೇಕಂದ್ರೂ ಕೂಡ. ಸೊ ಕನ್ಸ್ಟ್ರಕ್ಷನ್ ಕಾಸ್ಟ್ ವಿಲ್ ಬಿ ಲಿಟಲ್ ಡಿಫರೆನ್ಸ್ ಕಂಪೇರ್ ಟು ದ ಅದರ್ ಕನ್ಸ್ಟ್ರಕ್ಷನ್ ಟೀಮ್. ಓಕೆ, ನಾವು ಅದು ಕೂಡ ಬೆಸ್ಟ್ ಔಟ್ಪುಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? ಸರಿ, ಇವಾಗ ಈ ಲೇಔಟ್ ಅಲ್ಲಿ ಒಂದು ಯಾವ ತರ ಎಲಿವೇಶನ್ಸ್ ಬಂದಿದೆ ಅಂತ ಸ್ಲೈಡ್ ಆಗಿ ತೋರಿಸಬಹುದಾ? ಹಾಗೆ ನಾವು ಒಂದು ಏನ್ ಮನೆ ಕಟ್ಟಿದ್ದೀರಾ ಅದು ಕೂಡ ತೋರ್ಸೋಣ ವೀಕ್ಷಕರಿಗೆ. ಸರಿ ಸರ್, ಹಂಗಾದ್ರೆ ಬನ್ನಿ. ಸೊ ಈ ಮನೆ ನೋಡ್ತಾ ಇದ್ದೀರಾ, ಇದು ಬಂದು ನಾವು ಕಸ್ಟಮೈಸ್ ಪ್ಲಾನ್ ಮಾಡಿರೋದು. ಕಸ್ಟಮರ್ಗೆ ಇದೇ ತರ ಬೇಕು, ಎಲಿವೇಶನ್ ಆಗ್ಲಿ, ಇಂಟೀರಿಯರ್ಸ್ ಆಗ್ಲಿ, ಹೇಗ್ ಬೇಕು ಅಂತ ಅವ್ರು ಕೇಳಿದಾಗ ಅವ್ರ ಬಡ್ಜೆಟ್ ಗೆ ತಕ್ಕಂಗೆ ವಿ ಹ್ಯಾವ್ ಪ್ಲಾನ್ ದಿಸ್ ಎಲಿವೇಶನ್ ಆಲ್ಸೋ. ಓಕೆ, ಸೊ ಇದು ಕಂಪೇರ್ ಟು ಅದರ್ ಎಲಿವೇಶನ್ಸ್ ಅಲ್ಲಿ ಸ್ವಲ್ಪ ನಮ್ಗೆ ಖರ್ಚು ಕೂಡ ಹಂಗೆ ಇರತ್ತೆ. ಸೊ ಈವನ್ ದೋ ಕಸ್ಟಮರ್ ಬಡ್ಜೆಟ್ಗೆ ಮ್ಯಾಚ್ ಆಗೋ ತರ ಅವ್ರ ಪ್ಲಾನ್ ಐಡಿಯಾಸ್ ನಾವು ಔಟ್ಪುಟ್ ತರಬೇಕು ಅಂತೇಳಿ ಈ ತರ ಎಲಿವೇಶನ್ ಪ್ಲಾನ್ ಮಾಡಿದ್ವಿ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ನಮ್ಮ ಬ್ಯಾಕ್ ಸೈಡ್ ಏನು ಮನೆ ಇದೆಯಲ್ಲ, ಸೊ ಇವರು ಕಂಪ್ಲೀಟ್ ಆಗಿ ಕಸ್ಟಮೈಸ್ ಮಾಡ್ಕೊಂಡಿರೋದಂತೆ. ಸೂಪರ್ ಆಗಿ ಎಲಿವೇಶನ್ ಬಂದಿದೆ, ನೋಡ್ತಾ ಇರ್ಬೋದು, ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು. ಬ್ಯೂಟಿಫುಲ್ ಆಗಿ ಒಂದು ಕಾರ್ನರ್ ಸೈಟಲ್ಲಿ ಕುತ್ಕೊಂಡಿರೋಂಥ ಮನೆ ಆಗಿರತ್ತೆ. ಬ್ಯೂಟಿಫುಲ್ ಆಗಿ ಲುಕ್ ಬಂದಿದೆ. ಸೊ ಇನ್ನೊಂದು ಯಾವುದಾದ್ರೂ ತೋರಿಸಿ ಸರ್. ಸೊ ಡೂಪ್ಲೆಕ್ಸ್ ಆಪ್ಷನ್ ಇದೆ. ಬನ್ನಿ ಹೋಗೋಣ. ಹಾಗೆ ವೀಕ್ಷಕರೇ, ಇವಾಗ ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀರಲ್ಲ, ಇದು ಡೂಪ್ಲೆಕ್ಸ್ ಮನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರದ್ದು ಕಂಪ್ಲೀಟ್ ಆಗಿ ರಿವ್ಯೂ ತಗೊಳ್ಳೋಣ, ಯಾಕಂದ್ರೆ ಮನೆ ಎಲಿವೇಶನ್ ಕೂಡ ಸೂಪರ್ ಆಗಿ ಬಂದಿದೆ. ಸರ್ ಹೇಳಿ ಇದ್ರ ಬಗ್ಗೆ. ಸೊ ಇದು ಬಂದು 1041 ಸ್ಕ್ವೇರ್ ಫೀಟ್ 3 BHK ಡೂಪ್ಲೆಕ್ಸ್ ಬರುತ್ತೆ. ಓಕೆ, ಸೊ ಇದು ಕೂಡ ನಾವು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕಾಣಬೇಕು ಅಂತೇಳಿ ಡೂಪ್ಲೆಕ್ಸ್ ಪ್ಲಾನ್ ಮಾಡಿದೀವಿ. ನೀವೇನು ಎಲಿವೇಶನ್ ನೋಡ್ತಾ ಇದ್ದೀರಾ, ಸೊ ದಿಸ್ ವಿಲ್ ಬ್ರಿಂಗ್ ಎ ಲಿಟಲ್ ಎಲಿಗೆನ್ಸ್ ವೇ ಆಲ್ಸೋ. ಓಕೆ, ಸೊ ನೀವು ಆ ಡೀಟೇಲಿಂಗ್ ಸ್ಟ್ರಕ್ಚರ್ಸ್ ಎಲ್ಲ ನೋಡ್ತಾ ಇದ್ರೆ, ವಿಂಡೋಗಾಗ್ಲಿ, ಸೊ ಇವನ್ ಗೇಟ್ ಡಿಸೈನ್ಸ್ ಆಗ್ಲಿ, ಸೊ ಎವ್ರಿಥಿಂಗ್ ಇಸ್ ಲಿಟಲ್ ಡಿಫ್ರೆಂಟ್. ನೀವು ಲಾಸ್ಟ್ ಪ್ರಾಡಕ್ಟ್ಸ್ ನೋಡಿರೋದಕ್ಕೂ ಇವತ್ತಿಗೂ ಎವ್ರಿಥಿಂಗ್ ಸೊ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಕಸ್ಟಮರ್ಸ್ ಕೂಡ ಅಪ್ಡೇಟ್ ಆಗ್ತಿರ್ತಾರೆ. ಸೊ ವಿ ಆರ್ ಬ್ರಿಂಗಿಂಗ್ ಬೆಸ್ಟ್ ವರ್ಷನ್ ಆಫ್ ಔಟ್ಪುಟ್ ಇನ್ ದ ಎಲಿವೇಶನ್ ಆಲ್ಸೋ. ಓಕೆ, ಸೊ ವೀಕ್ಷಕರೇ, ನಿಮ್ಗೆ ಗೊತ್ತಾಗಿರ್ಬೋದಲ್ಲ, ಸೊ ಹೇಗೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರತ್ತೆ, ನಾವು ಕೂಡ ಅಪ್ಡೇಟ್ ಆಗ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಮನೆ ಕೂಡ ಅಪ್ಡೇಟ್ ಆಗ್ತಾ ಇರ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಔಟ್ಡೇಟೆಡ್ ಆಗಿಬಿಡ್ತೀವಿ. ಎಕ್ಸಾಕ್ಟ್. ಸೊ ನೋಡಿ ಎಲಿವೇಶನ್ ಯಾವ ತರ ಇದೆ ಅಂತ, ಬ್ಯೂಟಿಫುಲ್ ಆಗಿ ಬಂದಿರುವಂತ ಎಲಿವೇಶನ್, ಟೆಕ್ಸ್ಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ 1041 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡ್ ಆಗಿರುವಂತ ಡೂಪ್ಲೆಕ್ಸ್. ಸರಿ ಸರ್, ಹಂಗಾದ್ರೆ ಈ ಮನೆ ಕಂಪ್ಲೀಟ್ ಆಗಿ ನಮ್ಮ ಹೋಮ್ ಟೂರ್ ತಗೊಳ್ಳೋಣ. ಸೂಪರ್ ಆಗಿ ಕಾಣಿಸ್ತಾ ಇದೆ ಹೊರಗಡೆಯಿಂದ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬಹುದು ನಾವು. ಒಂದು ಸ್ಮಾಲ್ ವೆಹಿಕಲ್ 5 seater ಯು ಕ್ಯಾನ್ ಪಾರ್ಕ್. ಅಂಡ್ ಈವನ್ ಈ ಎಲಿವೇಶನ್ಸ್ ಏನ್ ನೋಡ್ತಾ ಇದ್ದೀರಾ, ಈ ಸ್ಟ್ರಕ್ಚರ್ಸ್ ಎಲ್ಲ ಸೊ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದೇನು ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಅಲ್ಲ, ಸೊ ಆರಾಮಾಗಿ ಒಂದು 5 seater ಕಾರ್ ನೀವು ಆರಾಮಾಗಿ ನಿಲ್ಸ್ಕೋಬಹುದು ಇಲ್ಲಿ. ಸೊ ಅಷ್ಟೇ ಸ್ಪೇಸ್ ಬಿಟ್ಟಿದ್ದಾರೆ. ಇವನ್ ನೀವು ಒಂದು ಬೈಕ್ ಕೂಡ ಆ್ಯಡ್ ಆನ್ ಮಾಡ್ಬೋದು. ಸೊ ಇನ್ನೊಂದು ಮೇನ್ ಪಾರ್ಟ್ ಏನಂತ ಅಂದ್ರೆ, ಇದು ಹೊರಗಡೆದು ಮೀನ್ಸ್ ಟೆಕ್ಸ್ಚರ್ ಏನಿದೆ ಸೂಪರ್ ಆಗಿ ಬಂದಿದೆ. ಸೊ ಒಂಥರ ಓಲ್ಡ್ ಲುಕ್ ಅಲ್ಲಿ ಬಂದಂಗಿದೆ ಸರ್ ಇದು. ಹೌದು. ಸೊ ಅಂದ್ರೆ ಏನಂದ್ರೆ ನಿಮ್ಗೆ ವಿಂಟೇಜ್ ಲುಕ್ ಕೇಳ್ತಾರೆ ಕೆಲವೊಂದು ಕಸ್ಟಮರ್ಸ್. ಸೊ ಟೆಕ್ನಾಲಜಿ ಹೇಗೆ ಅಪ್ಗ್ರೇಡ್ ಆಗ್ತಿದೆ, ಸೊ ಈವನ್ ದೇ ವಾಂಟ್ ಟು ಹೋಲ್ಡ್ ದಟ್ ವಿಂಟೇಜ್ ಲುಕ್ಸ್ ಇನ್ ದ ಡೀಟೇಲಿಂಗ್ ಆಫ್ ದಿ ಎಲಿವೇಶನ್ಸ್ ಎವ್ರಿಥಿಂಗ್. ಸೊ ಅದನ್ನ ಯಾವುದು ಬಿಡದಂಗೆ ಒನ್ ಆರ್ ದಿ ಅದರ್ ವಿಲ್ ಆಡ್ ಆನ್ ಇನ್ ಸಮ್ ವರ್ಕ್ಸ್ ಇನ್ ದ ಬಿಲ್ಡಿಂಗ್. ಓಕೆ, ಸೊ ನೋಡಿ ಇದು ವಿಂಟೇಜ್ ಲುಕ್ ಅಲ್ಲಿ ಕೊಟ್ಟಿರುವಂತದ್ದು ಬ್ಯೂಟಿಫುಲ್ ಆಗಿದೆ. ಒಂಥರ ಮನೆ ಒಳಗೆ ಬಂದ್ರೇನೆ ಪಾಸಿಟಿವ್ನೆಸ್ ಫೀಲ್ ಆಗ್ತಾ ಇದೆ. ಸೊ ಮೇಲ್ಗಡೆ ನೋಡ್ತಾ ಇದ್ರ ಮಂಗಳೂರು ಹಂಚ್ ಕೂಡ ಹಾಕಿದ್ದಾರೆ ಒಂದು ಡಿಸೈನಿಗೋಸ್ಕರ, ಅದು ಕೂಡ ಸೂಪರ್ ಆಗಿದೆ. ಇಲ್ಲೇನು ಬಾತ್ರೂಮ್ ಮಾಡಿದ್ದೀರಾ ಸರ್? ಇದು ಒಂದು ಕಾಮನ್ ವಾಶ್ರೂಮ್, ಗೆಸ್ಟ್ ಯಾರನ್ನ ಬಂದಾಗ ಯೂಸ್ ಮಾಡೋದಕ್ಕಾಗ್ಲಿ, ಸೊ ಆ ತರ ಪ್ಲಾನ್ ಮಾಡಿದೀವಿ. ಓಕೆ, ಸೊ ಹಾಗೆ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ? ಹೌದು, ಸೆಟ್ ಬ್ಯಾಕ್ 1.5 feet ಸೆಟ್ ಬ್ಯಾಕ್ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಸೆಟ್ ಬ್ಯಾಕ್ ಕೂಡ ಸಿಗತ್ತೆ.
ಸೊ ಸಂಪ ಇದು ಸರ್? ಹೌದು, ಇದು ಸಂಪು ಬರುತ್ತೆ. 10,000 ಲೀಟರ್ ಕೆಪಾಸಿಟಿ ಇರುತ್ತೆ. 10,000 ಲೀಟರ್ ಕೆಪಾಸಿಟಿ. ಓಕೆ, ಸೊ ಸಂಪ್ ಕೂಡ ಇದೆ. ಹಾಗೆ ನಿಮ್ಗೆ ಇಲ್ಲಿ ವಾಟರ್ ಫೆಸಿಲಿಟಿ ಎಲ್ಲ ಯಾವ ತರ? ಇಂಡಿವಿಜುವಲ್ ಬೋರ್ವೆಲ್ ಇದೆ ಸರ್. ಇಂಡಿವಿಜುವಲ್ ಬೋರ್ವೆಲ್ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಮೇನ್ ಡೋರ್ ಎಲ್ಲ ಟೀಕ್ ವುಡ್ ಬರುತ್ತೆ. ಓಕೆ, ಇನ್ನು ಪಾಲಿಶ್ ಎಲ್ಲ ಆಗ್ಬೇಕು. ಸೊ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇರುವಂತ ಮನೆ ಆಗಿರತ್ತೆ. ಸೊ ಎಂಟ್ರನ್ಸ್ ಅಲ್ಲಿ ನಿಮ್ಗೆ ಮೇನ್ ಡೋರ್ ಕಂಪ್ಲೀಟ್ ಆಗಿ ಟೀಕ್ ಇಂದ ಮಾಡಿರುವಂತ ಡೋರ್ ಆಗಿರತ್ತೆ. ಸೊ ಇದು ಹಾಲ್ ಏರಿಯಾ. ಹೌದು. ಓಕೆ, ಹಾಲ್ ಏರಿಯಾ ನೋಡ್ತಾ ಇದ್ದೀರಾ ವೀಕ್ಷಕರೇ, ಎಷ್ಟು ವೈಡ್ ಆಗಿದೆ ಅಂದ್ರೆ ಆರಾಮಾಗಿ ಇಲ್ಲಿ ಸೋಫಾ ಸೆಟ್ ಹಾಕಿದ್ರೂ ನಿಮ್ಗೆ ಸ್ಪೇಸ್ ಅಂತೂ ತುಂಬಾ ಚೆನ್ನಾಗಿರತ್ತೆ. ಸೊ ಎಷ್ಟಿದೆ ಸರ್ ಇದು ಹಾಲ್? ಆಲ್ಮೋಸ್ಟ್ ಒಂದು 13/15 ಹಂಗೆ ಬರುತ್ತೆ. 13/15 ಬರುತ್ತೆ. ಓಕೆ, ಸೊ ಹಾಲಿಂದ ಡೈರೆಕ್ಟ್ ನಿಮಗೆ ಕಿಚನ್ ಆಕ್ಸೆಸ್ ಮಾಡ್ಬೋದು. ಸೊ ಓಪನ್ ಕಿಚನ್ ಕಾನ್ಸೆಪ್ಟ್ ಥರನೇ ನಾವು ಯೂಸ್ ಮಾಡ್ಕೋಬೋದು. ಸೆಮಿ ಮಾಡ್ಯುಲರ್ ಟೈಪ್ ನಿಮಗೆ ಕಿಚನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಚುಮ್ನಿ ಎಲ್ಲ ಆಡ್ ಆನ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಸೊ ಮಾಡ್ಯುಲರ್ ಕಿಚನ್ ಅಲ್ಲಿ ನಿಮಗೆ ಸಾಫ್ಟ್ ಕ್ಲೋಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕೆಳಗಡೆ ಹಾಲ್ ಮತ್ತೆ ಕಿಚನ್ ಅಷ್ಟೇನಾ ಸರ್? ಒಂದು ಬೆಡ್ರೂಮ್. ಓಕೆ, ಒಂದು ಬೆಡ್ರೂಮ್ ಬರುತ್ತೆ ಇಲ್ಲಿ. ಈ ತರ ಒಂದು ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ ನೋಡಿ ವೀಕ್ಷಕರೇ, ಎಷ್ಟು ವೈಡ್ ಆಗಿದೆ ಅಂದ್ರೆ ಸೂಪರ್ ಆಗಿದೆ. ಆರಾಮಾಗಿ ಕಾಟ್ ಹಾಕಿದ್ರೇನು ಫುಲ್ ಸ್ಪೇಸ್ ಇದೆ ಸರ್ ಇದು. ಸೊ ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಬರುತ್ತೆ. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಅದ್ರ ಜೊತೆಗೆ ನಿಮಗೆ ಇಲ್ಲಿ ವಾಶ್ರೂಮ್ ಕೂಡ ಇದೆ. ಸೊ ವಾಶ್ರೂಮ್ ಕೂಡ ನೀವು ನೋಡ್ಬೋದು, ಬ್ಯೂಟಿಫುಲ್ ಆಗಿ ಸ್ಪೇಸ್ ಇರುವಂಥ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಿಷ್ಟು ನಿಮಗೆ ಕೆಳಗಡೆ ಸಿಗ್ತಾ ಇರುವಂಥದ್ದು ಡೂಪ್ಲೆಕ್ಸ್ ಅಲ್ಲಿ. ಮೇಲೆ ಇನ್ನು ನಮಗೆ 2 ರೂಮ್ ಸಿಗತ್ತಾ? ಹೌದು. ಓಕೆ, ಸೊ ಇಲ್ಲೂ ಒಂದ್ಸತಿ ಅಬ್ಸರ್ವ್ ಮಾಡ್ಕೊಂಡ್ಬಿಡಿ. ಟಿವಿ ಕ್ಯಾಬಿನೆಟ್ ಏರಿಯಾ ಕೂಡ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಟಿವಿ ಕ್ಯಾಬಿನೆಟ್ ಏರಿಯಾ ಇಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ನಾವು ಮೇಲ್ಗಡೆ ಹೋಗ್ತಾ ಇದೀವಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಕೈಲೈಟ್ ಮಾಡಿದ್ದೀವಿ. ಸೊ ವೆಂಟಿಲೇಷನ್ಗೋಸ್ಕರ. ಸೊ ನಿಮಗೆ ಈ ಆಫ್ಟರ್ನೂನ್ಸ್ ಕೂಡ ನಿಮಗೆ ಲೈಟಿಂಗ್ ಅನ್ನೋದು ಜಾಸ್ತಿ ಇರೋದಕ್ಕೆ ಈ ಪ್ಲಾನ್ ಮಾಡಿದ್ದೀವಿ, ಸ್ಕೈಲೈಟ್ ಆಪ್ಷನ್. ಸೊ ಮೇಲ್ಗಡೆಯಿಂದ ನಿಮ್ಗೆ ಸನ್ಲೈಟ್ ಬೆಳ್ಕೊಳೋದು ಬರುತ್ತೆ. ಸನ್ಲೈಟ್ ಬರ್ತಾ ಇರುತ್ತೆ ಅಲ್ಲ. ಸೊ ಹೌದು, ಮನೆಯಲ್ಲಿ ಎಷ್ಟು ಬೆಳಕಿದೆ ಅಂದರೆ ನಿಮಗೆ ಮೀನ್ಸ್ ಲೈಟ್ದು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಡೈರೆಕ್ಟ್ ಹಾಲಿಂದ ನಿಮಗೆ ರೂಮ್ಸ್ವರೆಗೂ ಕಂಪ್ಲೀಟ್ ಆಗಿ ಇಲ್ಲಿ ಲೈಟ್ ಸೆಟಪ್ ಬರ್ತಾ ಇದೆ. ಮೇಲೆ ಸನ್ಲೈಟಿಗೋಸ್ಕರ ಬಿಟ್ಟಿದ್ದಾರಲ್ಲ, ಸೂಪರ್ ಆಗಿ ನಿಮಗೆ ಇಲ್ಲಿ ಈ ಮನೆಗೆ ಬೆಳಕಿರುವಂಥದ್ದು. ಸೊ ಇಲ್ಲಿ ಒಂದು ಪ್ಯಾಸೇಜ್ ಥರ ಲಿವಿಂಗ್ ಏರಿಯಾ, ಲಿವಿಂಗ್ ಏರಿಯಾ ಬರುತ್ತೆ. ಓಕೆ, ಸೊ ಇಷ್ಟು ನಮಗೆ ಲಿವಿಂಗ್ ಏರಿಯಾ ಸಿಗ್ತಾ ಇರುವಂಥದ್ದು. ಲಿವಿಂಗ್ ಏರಿಯಾದಿಂದ ಟೋಟಲ್ 2 ರೂಮ್ ಇದೆಯಾ? 3 ರೂಮ್ಸ್ ಬರುತ್ತೆ. ಒಂದು ಕಿಡ್ಸ್ ರೂಮ್ ಮಾಡಿದೀವಿ. ಓಕೆ, ಸೊ ಇದು 2 ನಾರ್ಮಲ್ ರೂಮ್ಸ್ ಬರುತ್ತೆ. ಸೊ ಇದು ಬಾಲ್ಕನಿ ಬರುತ್ತೆ. ಸೊ ಮೇಲ್ಗಡೆ ನಿಮ್ಗೊಂದು ನಾರ್ಮಲ್ ಬೆಡ್ರೂಮ್ ಸಿಗ್ತಾ ಇರೋದು. ನೆಕ್ಸ್ಟ್ ಅಟ್ಯಾಚ್ ಇದೆಯಾ ಸರ್? ಅಟ್ಯಾಚ್ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇದಕ್ಕೂ ಸೇಮ್ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಈ ತರ ಒಂದು ಪ್ಲಾನ್ ಮಾಡಿ ಕಟ್ಟಿದ್ದಕ್ಕೇನೆ ಬ್ಯೂಟಿಫುಲ್ ಆಗಿ ನಿಮ್ಗೆ ಸ್ಪೇಸ್ ಸಿಗ್ತಾ ಇರುವಂತ ಮನೆ ಅಂತಾನೆ ಹೇಳ್ಬೋದು. ಬೆಡ್ರೂಮ್ಸ್ ಎಲ್ಲ ಚೆನ್ನಾಗಿ ಸ್ಪೇಸ್ ಇದೆ. ಸೊ ಯಾಕಂದ್ರೆ ಇವಾಗ 1200 ಅಂದ್ರೆ ಸ್ವಲ್ಪ ವೈಡ್ ಆಗಿ ಕಾಣಿಸುತ್ತೆ. ಬಟ್ ಇದು 1000 ಸ್ಕ್ವೇರ್ ಫೀಟ್ ಅಲ್ಲೇ ಈ ತರ ಇದೆ ಅಂದ್ರೆ ಸೂಪರ್ ಆಗಿದೆ ಸರ್. ಸೊ ನೆಕ್ಸ್ಟ್ ಇದು ಈ ಕಡೆ ನೋಡ್ತಾ ಇದ್ರ ಕಂಪ್ಲೀಟ್ ಆಗಿ ವಾಟರ್ ಆಫ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದೆ, ಕಂಪ್ಯೂಟರ್ ಟೇಬಲ್ ಇದೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಹಾಗೆ ಇಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಫಿಟ್ಟಿಂಗ್ಸ್ ಎಲ್ಲ ಅವ್ರ ಚಾಯ್ಸ್ ಪ್ರಕಾರ, ಕಸ್ಟಮರ್ ಚಾಯ್ಸ್ ಪ್ರಕಾರ ಮಾಡ್ಬೋದು. ಪೇಂಟಿಂಗ್ ಕೂಡ ಅವ್ರ ಚಾಯ್ಸ್ ಪ್ರಕಾರ ಮಾಡ್ಬೋದು. ಓಕೆ, ಸೊ ಇವಾಗ ಈ ಸ್ಟೇಜ್ ಅಲ್ಲಿ ಇದ್ರೆ ನಿಮ್ಗೆ ಒಂದೇ ಅಡ್ವಾಂಟೇಜಸ್ ಏನಂದ್ರೆ ಪೇಂಟಿಂಗ್ ಕೂಡ ನಿಮ್ಗೆ ಕಸ್ಟಮೈಸ್ ಆಗಿ ಮಾಡ್ಕೊಡ್ತಾರೆ. ಸೊ ಇದು ಕಾಮನ್ ಬಾತ್ರೂಮ್ ಇರುತ್ತೆ. ಓಕೆ, ಸೊ ಈ ಸ್ಪೇಸ್ ಅಲ್ಲಿ ನಿಮ್ಗೆ ಕಾಮನ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಇನ್ನೂ ಒಂದು 10% ವರ್ಕ್ ಪೆಂಡಿಂಗ್ ಇದೆ. ಈಗ 10% ವರ್ಕ್ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಫಿನಿಶ್ ಆಗುತ್ತೆ. ಕಸ್ಟಮರ್ ಪ್ಲಾನ್ ಪ್ರಕಾರ ಇಂಟೀರಿಯರ್ ಪೇಂಟಿಂಗ್ ಕಲರ್ ಚೂಸ್ ಮಾಡ್ಬೋದು. ಸೊ ಫಿಟ್ಟಿಂಗ್ಸ್ ಎಲ್ಲ ಕೂಡ ಅಂದ್ರೆ ಇಂಟೀರಿಯರ್ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಸೇಮ್ ಇವಾಗ ಫ್ರಮ್ ಸ್ಕ್ರಾಚ್ ಟು ದ ಎಂಡ್, ಫ್ಲೋರ್ ಪ್ಲಾನ್ ಇಂದ, ಸೊ ಬೋರ್ವೆಲ್ ಇಂದ, ಇಂಟೀರಿಯರ್ಸ್ ಇಂದ, ಕನ್ಸ್ಟ್ರಕ್ಷನ್, ಎವ್ರಿಥಿಂಗ್ ವಿಲ್ ಟೇಕ್ ಕೇರ್. ಸೊ ಒನ್ಸ್ ದೇ ಫೈನಲೈಸ್ ದ ಪ್ಲಾನ್ ಅಂಡ್ ಎಲಿವೇಶನ್, ಟಿಲ್ ದ ಎಂಡ್ ವಿಲ್ ಟೇಕ್ ಕೇರ್. ಸೊ ಸೈಟ್ ಬೇಕಂದ್ರೆ ಸೈಟು ಸಿಗ್ತಾ ಇದೆ, ಸೈಟ್ ಜೊತೆಗೆ ಮನೆ ಬೇಕಂದ್ರೆ ಅದು ಕೂಡ ಸಿಗ್ತಾ ಇದೆ. ಇಲ್ಲ ನಿಮ್ಗೆ ಈ ತರ ಕಟ್ಟಿರುವಂತ ಮನೆ ಬೇಕಂದ್ರೆ ಅದು ಸಿಗ್ತಾ ಇದೆ. ಎಲ್ಲ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸರಿ ಸರ್, ಹಂಗಾದ್ರೆ ಇನ್ನೊಂದು ಯಾವ್ದಾದ್ರು ಮನೆ ಅಂದ್ರೆ ಒಂದು ವೀಕ್ಷಕರಿಗೆ 30-40 ಇದೆಯಾ? ಸರಿ ಸರ್, ಬನ್ನಿ. ಏನ್ ನೋಡ್ತಾ ಇದ್ರೆ ಇದು 30-40 3 ಫ್ಲೋರ್ಸ್ ಬರುತ್ತೆ. ಗ್ರೌಂಡ್ ಫ್ಲೋರ್ 2 BHK, ಮೇಲ್ಗಡೆ ಡೂಪ್ಲೆಕ್ಸ್ ಬರುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ನಾವು ಎಕ್ಸ್ಟೀರಿಯರ್ ಎಲ್ಲ ನೀವೇನು ಎಲಿವೇಶನ್ ನೋಡ್ತಾ ಇದ್ದೀರಾ ಎಲ್ಲ ಎವ್ರಿಥಿಂಗ್ ಇಸ್ ಡೀಟೇಲಿಂಗ್ ಎಲ್ಲ ನೋಡಿದ್ರೆ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ದೀವಿ. ಕಂಪೇರ್ ಟು ನಾರ್ಮಲ್ ಕನ್ಸ್ಟ್ರಕ್ಷನ್ ಇದು ಸ್ವಲ್ಪ ಕಾಸ್ಟ್ ಡಿಫರ್ ಆಗುತ್ತೆ. ಸೊ ಅದೇ ತರನೇ ಔಟ್ಪುಟ್ ಬರುತ್ತೆ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು ಎಲಿವೇಶನ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು. ಸೊ ಇಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ ಆಲ್ಮೋಸ್ಟ್ ಆಗಿ. ಸೌಂಡ್ ಎಲ್ಲ ನಿಮಗೆ ಕೇಳಿಸ್ತಾ ಇರ್ಬೋದು. ಒಂದು ಒಳ್ಳೆ ಲೇಔಟ್ ಅಲ್ಲಿ ನಿಮಗೆ ಮನೆಗಳು ಸಿಗ್ತಾ ಇರುವಂಥದ್ದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ಒಂದು ಲೇಔಟ್ ಅಲ್ಲಿ ನಿಮಗೆ
ಮನೆ ತಗೊಳ್ಳೋದೇ ಕಷ್ಟ ಆಗಿರತ್ತೆ. ಬಟ್ ಇವರು ಮನೆ ಕಟ್ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಸೈಟ್ ಬೇಕಂದ್ರೆ ನಿಮಗೆ ಬರೀ ಸೈಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ KR ಪುರಂ ಲೊಕೇಶನ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಆದ್ರೆ ಹೇಳೋದಾದ್ರೆ ನಿಮಗೆ KR ಪುರಂ ಮಾರ್ಗುಂಡನಹಳ್ಳಿ ಅಂತೇಳಿ, ಮಾರ್ಗುಂಡನಹಳ್ಳಿಯಲ್ಲಿ ಓಷನಸ್ ಟ್ರಾಂಕ್ವಿಲ್ ಅಪಾರ್ಟ್ಮೆಂಟ್ ಆಪೋಸಿಟ್ ರೋಡ್ ಅಲ್ಲಿ ಇರೋದು, ಗೇಟೆಡ್ ಕಮ್ಯುನಿಟಿ ಬರುತ್ತೆ. ಓಕೆ, ಸೊ ಈ ತರ ಗೇಟೆಡ್ ಕಮ್ಯುನಿಟಿಯಲ್ಲಿ ನಿಮಗೆ ಇದು ಸಿಗ್ತಾ ಇರುವಂತದ್ದು. ಬನ್ನಿ ಹೋಗೋಣ. ಈ ಲೇಔಟ್ ಅಲ್ಲಿ ತುಂಬಾ ಮನೆಗಳು ಸೇಲಿಗೆ ಇದ್ದಾವೆ, ಅದ್ರ ಜೊತೆಗೆ ನಿಮ್ಗೆ ಸೈಟ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲ ಕೂಡ ನಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ನಿಮಗೆ ವಿಡಿಯೋ ತುಂಬ ಲಾಂಗ್ ಆಗಿರುತ್ತೆ. ಸೊ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಲ್ಲಿ ಡೈರೆಕ್ಟಾಗಿ ನಾವು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ಒಂದ್ಸತಿ ಈ ಲೊಕ್ಯಾಲಿಟಿ ಹೇಗಿದೆ, ಸೊ ಇಲ್ಲಿ ಸುತ್ತಮುತ್ತ ಹೇಗಿದೆ, ನಿಮಗೆ ಯಾವ ಥರ ಅನಿಸುತ್ತೆ ನೀವೇ ಡಿಫೈನ್ ಮಾಡಿ ಆರಾಮಾಗಿ ಬಂದು ಆಮೇಲೆ ನೀವು ಇವ್ರ ಜೊತೆಗೆ ಮಾತಾಡ್ಬೋದು. ಸೊ ಇನ್ನು ತುಂಬ ಮನೆಗಳು ಸೇಲಿಗಿರುವಂಥದ್ದು, ಅದರಲ್ಲಿ ಇದೊಂದು 30-40 ಇದೆ ಅಂತ ಕಂಪ್ಲೀಟ್ ಆಗಿರುವಂಥ ಮನೆ ಹೇಗೆ ಬರುತ್ತೆ ಅಂತ ಒಂದು ತೋರಿಸ್ಕೊಡ್ತೀನಿ. ಹೇಳಿ ಸರ್. ಇದು ಬಂದು 30-40, ಸೊ ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್ ಬರುತ್ತೆ. ಓಕೆ, ಸೊ ಟೋಟಲಿ 5 BHK, ಗ್ರೌಂಡ್ ಫ್ಲೋರ್ 2 BHK, 2 ಕಾರ್ ಪಾರ್ಕಿಂಗ್. ಸೊ ಫಸ್ಟ್ ಫ್ಲೋರ್ 3 BHK ಬರುತ್ತೆ. ಫಸ್ಟ್ ಫ್ಲೋರ್ 3 BHK ಬರುತ್ತೆ, ಅಂದ್ರೆ ಕೆಳಗಡೆ ಬಾಡಿಗೆ ಕೊಟ್ಟು ಮೇಲ್ಗಡೆ ರೆಂಟಲ್. ಇಲ್ಲಿ ರೆಂಟಲ್ ಇನ್ಕಮ್ ಎಲ್ಲ ಯಾವ ತರ ಇದೆ ಸರ್? ಇಲ್ಲಿ ಗ್ರೌಂಡ್ ಫ್ಲೋರ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 18,000 ಇದೆ, ಫಸ್ಟ್ ಫ್ಲೋರ್ ಎಲ್ಲ 25,000 30,000 ವರೆಗೂ ಹೋಗುತ್ತೆ 3 BHK. ಸೊ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ತಗೊಳ್ಳೋದು ಮನೆ ಏನಿದೆ ಅಲ್ಲ, ಇದೊಂದು ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ಒಳ್ಳೆ ಬಾಡಿಗೆ ಕೂಡ ಸಿಗತ್ತೆ. ಗ್ರೌಂಡ್ ಫ್ಲೋರ್ ಜಸ್ಟ್ 2 BHK ಇದ್ರೇನು ನಿಮಗೆ 18,000 ರೂಪೀಸ್ ರೆಂಟಲ್ ಇನ್ಕಮ್ ಕೂಡ ಬರುತ್ತೆ ನಿಮಗೆ. ಯಾಕಂದ್ರೆ ಈ ಸುತ್ತಮುತ್ತ ಏರಿಯಾ ಇರೋದು ಯಾವ್ದಂದ್ರೆ ಎಲ್ಲ IT ಹಬ್ಸ್, ವೈಟ್ ಫೀಲ್ಡ್ ಹತ್ರ, ಹಾಗೆ ಹೂಡಿ ಕೂಡ ಗೊತ್ತಿರಬಹುದು. ಅದಾದ್ಮೇಲೆ ಮಾನ್ಯತಾ ಟೆಕ್ ಪಾರ್ಕ್ ಕೂಡ ನಿಯರ್ ಬೈ ಆಗುತ್ತೆ ಅಲ್ಲ. ಓಕೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇದು? ಆಲ್ಮೋಸ್ಟ್ ಒಂದು 10-11 ಕಿಲೋಮೀಟರ್ಸ್ ಆಗ್ಬೋದು. ಓಕೆ, ಸೊ ಡೈಲಿ ಆಫೀಸಿಗೆ ಟ್ರಾವೆಲ್ ಮಾಡೋರು ಯಾರು ಇರ್ತಾರಲ್ಲ ಅವರಿಗೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಇದು 30-40 ಸೈಟಲ್ಲಿ ಹೆಂಗೆ ಕಟ್ಟಿದ್ದಾರೆ ಅಂತ ನೋಡೋಣ. MS ಇಂದ ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಸರ್ ಹೇಳ್ದಂಗೆ ಇಲ್ಲಿ 2 ಕಾರ್ ಪಾರ್ಕಿಂಗ್ಸ್ ಆರಾಮಾಗಿ ಮಾಡ್ಬೋದು. ಸೊ ಇಲ್ಲೊಂದು ಕಾರ್ ನಿಲ್ಲತ್ತೆ, ಅಲ್ಲೂ ಕೂಡ ಒಂದು ಕಾರ್ ನಿಲ್ಸ್ಕೋಬಹುದು. ಸೊ ಆರಾಮಾಗಿ ಬೈಕ್ ಕೂಡ ನಿಲ್ಸ್ಬೋದು ಸರ್ ಇಲ್ಲಿ. ಕಾರ್ ನಿಲ್ಸ್ಕೊಂಡು ಬೈಕ್ಸ್ ಕೂಡ ನಿಲ್ಸ್ಕೋಬಹುದು. ಹೌದೌದು, ಆ ತರ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ನ ಪ್ಲಾನ್ ಮಾಡಿದ್ದೀವಿ. ಸೊ ಕೆಳಗಡೆ ಬಂದು ಡಬಲ್ ಬೆಡ್ರೂಮ್ ಮಾಡಿದ್ದೀವಿ. ಸೇಮ್ ಇದು ಕೂಡ ಇಂಡಿವಿಜುವಲ್ ಬೋರ್ವೆಲ್ ಇದೆ. ಸೊ ಸಂಪೆಲ್ಲ 10,000 ಲೀಟರ್ ಕೆಪಾಸಿಟಿ ಇದೆ. ಓಕೆ, ಸೊ ಇಂಡಿವಿಜುವಲ್ ಬೋರ್ವೆಲ್, ಸಂಪ್ ಎಲ್ಲ ಸಪರೇಟ್ ಆಗಿರೋದೆ. ಓಕೆ, ಸೊ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ತರ ಸ್ಪೇಷಿಯಸ್ ಆಗಿದೆ ಅಂತ. ಸೊ ನಿಮ್ಗೆ ಇಂಡಿವಿಜುವಲ್ ಬೋರ್ವೆಲ್ ಬರುತ್ತೆ ಈ ಮನೆಗೆ. ಮೇನ್ ಫೇಸಿಂಗ್ ಯಾವ್ದಂದ್ರಿ ಸರ್ ಇದು? ಸೊ ಪ್ಲಾಟ್ ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ, ಡೋರ್ ಫೇಸಿಂಗ್ ಬಂದು ನಾರ್ತ್ ಬರುತ್ತೆ. ಡೋರ್ ಫೇಸಿಂಗ್ ನಾರ್ತ್ ಬರುತ್ತೆ. ಓಕೆ, ಸೊ ವೆಸ್ಟ್ ಫೇಸಿಂಗ್ ಪ್ಲಾಟ್ ನೋಡೋದಾದ್ರೆ ನಿಮಗೆ ನಾರ್ತ್ ಫೇಸಿಂಗ್ ಡೋರ್ ಸಿಗ್ತಾ ಇರುವಂಥದ್ದು. ಸೊ ಒಳಗಡೆ ಬಂದ್ರೆ ನಿಮಗೆ ಪ್ಯಾಸೇಜ್ ತರ ಇದೆ ನೋಡಿ, ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಪ್ಯಾಸೇಜ್ ಇದೆ. ಸೊ ನಾರ್ತ್ ಫೇಸಿಂಗ್ ಡೋರ್ ಇದು. ಹೌದು. ಓಕೆ, ಡೋರ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಕಂಪ್ಲೀಟ್ ಆಗಿ ಟೀಕ್ ವುಡ್ನಿಂದ ಮಾಡಿರುವಂಥ ಡೋರ್ ಆಗಿರುತ್ತೆ. ಈ ಥರ ಒಂದು ಒಳ್ಳೆ ವಾಸ್ಕಲ್ ಜೊತೆಗೆ ಡೋರ್ ಸಿಗ್ತಾ ಇರೋದು. ಒಳಗಡೆ ಬಂದರೆ ನಮಗೆ ಫಸ್ಟ್ ಸಿಗೋದು ಹಾಲ್ ನೋಡಿ, ಒಳ್ಳೆ ಸ್ಪೇಸ್ ಇದೆ. ಹಾಗೆ ವಿಂಡೋ ಇರೋದ್ರಿಂದ ನಿಮಗೆ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ಹೇಳಿ ಸರ್, ಇದು ಏನು ಡೈಮೆನ್ಷನ್ ಅಲ್ಲಿ ಮಾಡಿದ್ದೀವಿ? ಇದು ಆಲ್ಮೋಸ್ಟ್ ನಿಮಗೆ ಗ್ರೌಂಡ್ ಫ್ಲೋರ್ ಬಂದು 800 ಸ್ಕ್ವೇರ್ ಫೀಟ್ 2 BHK ಬರುತ್ತೆ. ಸೊ ವಿತ್ ಇಂಟೀರಿಯರ್ಸ್ ಎವ್ರಿಥಿಂಗ್ ಕೊಟ್ಟಿದ್ದೀವಿ. ಓಕೆ, ಸೊ ನೀವು ಇವಾಗ ನೋಡೋದಾದ್ರೆ ರೆಂಟಲ್ ಬರೋರು ಕೂಡ ಪ್ರತಿಯೊಂದು ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ, ಅವ್ರಿಗೂ ಸ್ಪೇಷಿಯಸ್ ಆಗಿರ್ಬೇಕು. ಸೊ ವಿತ್ ವಾರ್ಡ್ರೋಬ್ಸ್, ಇಂಟೀರಿಯರ್ಸ್, TV ಕ್ಯಾಬಿನೆಟ್ಸ್, ಮಾಡ್ಯುಲರ್ ಕಿಚನ್ಸ್, ಈ ತರ ಪ್ರತಿಯೊಬ್ಬರು ನೋಡ್ತಾ ಅಪ್ಡೇಟ್ ಆಗ್ತಾ ಇದ್ದಾರೆ. ಸೊ ಅದ್ರ ತಕ್ಕಂಗೆ ವಿ ಆರ್ ಆಲ್ಸೋ ಅಪ್ಡೇಟಿಂಗ್ ಅವರ್ ಇಂಟೀರಿಯರ್ಸ್ ಎವ್ರಿಥಿಂಗ್ ಅಂಡ್ ವಿ ಹ್ಯಾವ್ ಡಿಸೈನ್ ಲೈಕ್ ದಿಸ್. ಓಕೆ, ಸೊ ಇಂಟೀರಿಯರ್ ನೋಡ್ತಾ ಇದ್ದೀರಾ, TV ಕ್ಯಾಬಿನೆಟ್ ಆಗಿದೆ, ಹಾಗೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಮೇಲ್ಗಡೆ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಸೆಮಿ ಮಾಡ್ಯುಲರ್ ಟೈಪ್ ಕಿಚನ್ ಸಿಗ್ತಾ ಇದೆ. ಕಿಚನಲ್ಲೂ ಕೂಡ ನೋಡ್ಬೋದು, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿರೋವಂಥದ್ದು. ಸೆಮಿ ಮಾಡ್ಯುಲರ್ ಇದೆ, ಮೇಲ್ಗಡೆ ಕಂಪ್ಲೀಟ್ ಆಗಿ ವಾಟರ್ ಮಾಡಿದ್ದಾರೆ, ಕೆಳಗಡೆ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರೇ ಬರುವಂಥ ಆ ಥರ ಒಂದು ನಿಮಗೆ ಕಿಚನ್ ಸೆಟಪ್ ಸಿಗ್ತಾ ಇದೆ. ಸೊ ಬಾಡಿಗೆ ಕೊಟ್ಟರೆ ಯಾಕೆ 18,000 ಬರಬೇಕಂದ್ರೆ ಇದಕ್ಕೇನೆ, ಯಾಕಂದರೆ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಒಂದು ಒಳ್ಳೆ ಲುಕ್ ಇರುವಂಥದ್ದು. ಸೊ ಅವ್ರದ್ದೇ ಮನೆ ಥರನೇ ಫೀಲ್ ಆಗುತ್ತೆ, ಆರಾಮಾಗಿ ಇರುವಂಥ ಮನೆ ಆಗಿರುತ್ತೆ. ಸೊ ಇದು ನೋಡಿ, ಕಾಮನ್ ಬಾತ್ರೂಮ್ ಆಗಿರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್ ಇಲ್ಲಿ? ಸೊ ಪ್ಯಾರಿವೇರ್ ಬೇಸಿಕ್ ಮಾಡಲ್ಸ್ ಬರುತ್ತೆ. ಸೊ ಕಸ್ಟಮರ್ ಏನ್ ತಗೊಂತಾ ಇದ್ದಾರೆ ಅವ್ರ ಸೆಲೆಕ್ಷನ್ಸ್ ಮೇಲೆ ಹೋಗ್ತಾ ಇರುತ್ತೆ, ಅದು ಕೂಡ ಓಕೆ. ಸೊ ಯಾರು ಪರ್ಚೇಸ್ ಮಾಡಿ ಇರ್ತಾರಲ್ಲ ಅವ್ರ ಸೆಲೆಕ್ಷನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮಗೆ ಒಂದು ರೂಮ್ ಇದೆ. ಸೊ ಈ ರೂಮ್ ಕೂಡ ನೋಡ್ಬೋದು, ನಿಮಗೆ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೂ ಕಂಪ್ಲೀಟ್ ಆಗಿ ನಿಮಗೆ ವಾಟರ್ಫ್ ಎಲ್ಲ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮಗೆ ಇನ್ನೊಂದು ರೂಮ್ ಬರುತ್ತೆ. ಸೊ 2 ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಓಕೆ, ಸೊ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತೆ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ಈ ಸೈಡ್ ನಿಮಗೆ ಕಂಪ್ಲೀಟ್ ಆಗಿ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್, ಹಾಗೆ ಫಾಲ್ ಸೀಲಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು 2 BHK ಕೆಳಗಿರುವಂಥದ್ದು.
ಇವಾಗ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣ. ಅಲ್ಲಿ 3 BHK ಸಿಗ್ತಾ ಇದೆ. ಆ 3 BHK ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಿಮಗೆ ಟೀಕ್ ವುಡ್ ಡೋರೇ ಬರ್ತಾ ಇರುವಂಥದ್ದು. ಒಳಗಡೆ ಬಂದ ತಕ್ಷಣ ನಮಗೆ ಸಿಗೋದು ಹಾಲ್ ಏರಿಯಾ. ಎಷ್ಟು ಬ್ಯೂಟಿಫುಲ್ ಆಗಿ ವೈಡ್ ಆಗಿದೆ ನೋಡಿ. ಎಷ್ಟಿದೆ ಸರ್ ಇದು? 1100 ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾ ಬರುತ್ತೆ ಫಸ್ಟ್ ಫ್ಲೋರು. ಓಕೆ, ಡಬಲ್ ಬೆಡ್ರೂಮು. ಸೊ ಎಲ್ಲದಕ್ಕೂ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ನೋಡ್ತಾ ಇದ್ದೀರಾ ಇದು ಹಾಲ್ ಏರಿಯಾ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಈ ಕಡೆ ನೋಡ್ತಾ ಇದ್ದೀರಾ ಟಿವಿ ಕ್ಯಾಬಿನೆಟ್ ಏರಿಯಾ ಮಾಡಿದ್ದಾರೆ. ಸೊ ಹಾಗೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್, ಸೊ ಜೂಮರ್ ಎಲ್ಲ ಹಾಕಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿ ಲುಕ್ ಬರ್ತಾ ಇರುವಂತಹದ್ದು ಈ ಮನೆಗೆ. ನೋಡೋದಾದ್ರೆ ನಿಮಗೆ ಸೆಮಿ ಮಾಡ್ಯುಲರ್ ಟೈಪ್ ಕಿಚನ್, ಕಲರ್ ಕಾಂಬಿನೇಷನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಮೀನ್ಸ್ ಕಲರ್ ಕಾಂಬಿನೇಷನ್ ಬಂದಿರುವಂಥದ್ದು. ಸೊ ಇದೆಲ್ಲ ಮನೆ ನೀವು ನೋಡ್ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಬಂದು ಒಂದ್ಸತಿ ವಿಸಿಟ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಪೂಜಾ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಪೂಜಾ ಸೆಟಪ್ ಮಾಡೋಕ್ಕೆ ನಿಮಗೆ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಇದು ಟೋಟಲ್ 3 ಬೆಡ್ರೂಮ್ ಅಲ್ಲ ಸರ್? 3 ಬೆಡ್ರೂಮ್. ಓಕೆ, ಸೊ ಇದು ಬೆಡ್ರೂಮ್ ನಂಬರ್ 1 ಆಗಿರುತ್ತೆ. ಸೊ ಇಲ್ಲಿ ನೋಡಿ ಸ್ಪೇಷಿಯಸ್ ಆಗಿದೆ ಬೆಡ್ರೂಮ್ ಕೂಡ. ಹಾಗೆ ಇಲ್ಲಿ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಆಗಿದೆ. ಸೊ ಫಾಲ್ ಸೀಲಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದೇನು ಸರ್ ಇದು ಬಾಲ್ಕನಿ ಬರುತ್ತೆ? ಬಾಲ್ಕನಿ ಬರುತ್ತೆ. ಓಕೆ, ಸೊ ಮನೆಗೆ ಒಂದು ಸ್ಮಾಲ್ ಆಗಿ ನಿಮಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೀನ್ಸ್ ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಒಂದು ಬೆಡ್ರೂಮ್ ಇಂದ ನಿಮಗೆ ಬಾಲ್ಕನಿ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ಇನ್ನೊಂದು ರೂಮ್ ಬರುತ್ತೆ ಬನ್ನಿ. ಸೊ ನೆಕ್ಸ್ಟ್ ನೋಡಿ, ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಒಳ್ಳೆ ಸ್ಪೇಷಿಯಸ್ ಬಂದಿರುವಂಥದ್ದು, 30-40 ಇರುವಂಥ ಸೈಡ್ ಡೈಮೆನ್ಷನ್ ಇದು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಆಗಿರ್ಬೋದು, ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಇದೆಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಥರ ನಿಮಗೆ ಸಿಗ್ತಾ ಇರುವಂಥದ್ದು ಇದು. ಸೊ ಇದು ಸೆಕೆಂಡ್ ಬೆಡ್ರೂಮ್. ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ. ಟೋಟಲ್ 3 BHK ಬರುತ್ತೆ. ಇದು 3 BHK ನಿಮಗೆ ಸಿಗ್ತಾ ಇರೋದು ಮೇಲ್ಗಡೆ ಮನೆ. ಸೊ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ಆಗಿ ಒಂದು ನಿಮಗೆ ರೂಮ್ ಇದೆ. ಸೊ ಈ ಸೈಡ್ ವಾರ್ಡ್ರೋಬ್, ಸ್ಟೋರೇಜ್ ಸ್ಪೇಸ್, ಹಾಗೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಮನೆಗೆ ಕಾಮನ್ ಆಗಿ ವಾಶ್ರೂಮ್ ಕೂಡ ಇರುತ್ತೆ ಒಂದು. ಈ ಕಡೆ ನಿಮಗೆ 2 ರೂಮ್ ಮಧ್ಯದಲ್ಲಿ ನಿಮಗೆ ವಾಶ್ರೂಮ್ ಕೂಡ ಸಿಗ್ತಾ ಇರುವಂಥದ್ದು. ಸೊ ಈ ಥರ ಒಂದು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆಗಳು ನಿಮಗೆ ಸಿಗ್ತಾ ಇರೋದು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಂದ್ರಿ ಸರ್ ಇಲ್ಲಿ? 800 ಸ್ಕ್ವೇರ್ ಫೀಟ್ ಡೂಪ್ಲೆಕ್ಸ್ G+1 ಎಲ್ಲ ಬಂದ್ಬಿಟ್ಟು ನಿಮಗೆ 1,30 lakhs ಇದೆ. ಓಕೆ, ಸೊ 1000 ಸ್ಕ್ವೇರ್ ಫೀಟ್ ಎಲ್ಲ 145 ಅಲ್ಲಿ ಇದೆ. ಸೊ 30-40 G+1 ಎಲ್ಲ 1,60 lakhs ಅಲ್ಲಿ ಇದೆ. ಓಕೆ, ಸೊ ನಿಮಗೆ ಪ್ರೈಸಿಂಗ್ ಎಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ಮೀನ್ಸ್ ಸೈಜ್ ಮೇಲೆ, ಡೈಮೆನ್ಷನ್ ಮೇಲೆ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,30,00,000 ಸ್ಟಾರ್ಟ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇಲ್ಲ ನಿಮಗೆ ಇವ್ರು ಹೇಗೆ ಕಟ್ಕೊಟ್ಟಿದ್ದಾರೆ ಅದು ಕೂಡ ನೀವು ತಗೋಬಹುದು. ಇಲ್ಲ ನಿಮ್ಗೆ ಬರೀ ಸೈಟ್ ಬೇಕು ಅಂದ್ರೇನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸರ್ ಒಂದ್ಸತಿ ಟೆರೆಸ್ಗೆ ಹೋಗಿ ಒಂದ್ಸತಿ ಹೋಲ್ ಏರಿಯಾ ಹೆಂಗಿದೆ ಅಂತ ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಸರ್, ಬನ್ನಿ. ಇಲ್ಲಿರುವಂತ ಮನೆಗಳು ಆಲ್ಮೋಸ್ಟ್ ನಿಮ್ಗೆ ತೋರಿಸಿದೀವಿ. ಮೀನ್ಸ್ ಇಲ್ಲಿ ಇನ್ನೂ ತುಂಬಾ ಮನೆಗಳಿದಾವೆ. ವಿಡಿಯೋ ಲಾಂಗ್ ಆಗ್ತಾ ಹೋಗುತ್ತೆ. ಸೊ ನೀವು ಒಂದ್ಸತಿ ಬಂದ್ರೆ ಇಲ್ಲಿ ನಿಮ್ಗೆ ಯಶವಂತ್ ಸರ್ ಅವರು ಕಂಪ್ಲೀಟ್ ಆಗಿ ನಿಮ್ಗೆ ಗೈಡ್ ಕೂಡ ಮಾಡ್ತಾರೆ. ನೋಡ್ತಾ ಇದ್ದೀರಾ ಓವರ್ ಆಲ್ ವ್ಯೂ ಹೇಗಿದೆ ಅಂತ. ಈ ಲೇಔಟ್ ಬ್ಯೂಟಿಫುಲ್ ಆಗಿ ಬಿಲ್ಡ್ ಆಗಿರುವಂಥದ್ದು. ಫೇಸ್ 1 ಕಂಪ್ಲೀಟ್ ಆಗಿ, ಇವಾಗ ಫೇಸ್ 2 ಅಲ್ಲಿ ನಿಮಗೆ ಕೆಲವು ಸೈಟ್ಸ್ಗಳು ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಏರಿಯಾದಲ್ಲಿ, ಒಂದು ಒಳ್ಳೆ ಲೊಕೇಶನಲ್ಲೇ ಸಿಗ್ತಾ ಇರುವಂಥ ಮನೆಗಳಾಗಿರುತ್ತೆ. ಯಾರೆಲ್ಲ ನಿಯರ್ ಬೈ ವೈಟ್ ಫೀಲ್ಡ್ ಸರೌಂಡಿಂಗ್, ಹುಡಿ ಸರೌಂಡಿಂಗ್, ಹಾಗೆ ಇನ್ನೊಂದು ಯಾವುದು ಸರ್ ನಿಮ್ಗೆ ಮೇನ್ ಲೊಕಾಲಿಟಿ ಬಂದ್ಬಿಟ್ಟು ಕೇರ್ಪುರಂ ಇಂದ 4 ಕಿಲೋಮೀಟರ್ ಆಗುತ್ತೆ. ಸೊ ರಾಮಮೂರ್ತಿ ನಗರಿಂದ 3.5 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಕಿತ್ತೂರು ಓಲ್ಡ್ ಮೆಡ್ರಾಸ್ ರೋಡ್, ಇದು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಈ ಏರಿಯಾದಲ್ಲಿ ಹೇಗೆ ಭೂಮಿ ಇದೆ ಅಂತ ನಿಮ್ಗೇನೆ ಗೊತ್ತಿರೋದೆ. ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ತುಂಬಾ ಮೀನ್ಸ್ ನಿಮ್ಗೆ ವಿತಿನ್ 1 ಕಿಲೋಮೀಟರ್ ಅಲ್ಲೇ ಸಿಗ್ತಾ ಇರುವಂಥದ್ದು. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಯಶವಂತ್ ಸರ್ ಅವರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ನಮ್ಮ ಜೊತೆ ವಿಡಿಯೋದಲ್ಲಿ ಇಷ್ಟೊತ್ತು ಮಾತಾಡಿದ್ದಕ್ಕೆ ಸರ್, ಇಷ್ಟು ಮನೆ ಎಲ್ಲ ತೋರಿಸಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಏನಾದರೂ ಇದ್ರೆ ನಿಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಒಳ್ಳೆ ಗೈಡ್ ಮಾಡಿ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಸೊ ಎಲ್ಲಿ ಲೊಕೇಶನ್ ಬರ್ತಾ ಇದೆ, ಏನೇನೆಲ್ಲ ಅವರು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಒಂದು ಕನಸಿನ ಮನೆ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದಗಳು.